ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಫ್ರೀಯಾಗಿ ಸಿಲ್ವರ್ ಐಡಲ್ನ ನಾನು ಹೆಂಡತಿ ಕೊಡಿಸ್ತಿದ್ದೀನಿ, ನಿನಗೆ ಕೊಡಿಸ್ತಿಲ್ಲ. ನಿನಗೆ ಬೇಡವಾ? ಬೇಡ ಕೊಡಿಸೋಳಿಗೆ. ಆಮೇಲೆ ಹಾಲಿಡೇ ವೋಚರ್ ಕೊಡ್ತಾರಂತ ಫ್ರೀಯಾಗಿ 2 days 3 nights ಅಂತ ಮೆಸೇಜ್ ಬಂದಿದೆ. ಈ ಥರ ಮೆಸೇಜ್ ಬಂದು ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದಾರೆ. ಇದೇನಾದರೂ ಫೇಕ್ ಆದರೆ ಅವ್ರ ನಂಬರ್ ರಿವೀಲ್ ಮಾಡ್ತೀನಿ, ನಮ್ಮ ನಂಬರಿಗೆ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಅವ್ರ ನಂಬರ್ ಗೊತ್ತಾಗ್ಬಿಡುತ್ತೆ ಅಂತ. ಬೆಳಗ್ಗೆಯಿಂದ 100 ಫೋನ್ ಮಾಡಿದ್ದಾರೆ. ಇವಾಗ ಫ್ರೀಯಾಗಿ ಕೊಡಬಾರ್ದು, 8 ಗಂಟೆ ಒಳಗಡೆ ಬರಬೇಕಂತೆ. ಫ್ರೀಯಾಗಿ ಕೊಡಲಿಲ್ಲ ಅಂದರೆ ಇದೆ ಇಲ್ಲಿ ಕಳ್ಳರು ಯಾರಿದು ಆಮೇಲೆ ಬರೋಗಿ. ಆಮೇಲೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ಬಂದಿದ್ದಾರೆ ಕಣಪ್ಪ, ಸುಸ್ತಾಗ್ಬಿಟ್ಟೈತೆ. ಏನೇನು ಕೆಲಸ ಮಾಡ್ಕೊ ಬಂದ್ರಿ? ಆಫೀಸ್ ಕೆಲಸ ಬೆಳಗ್ಗೆಯಿಂದ. ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ಇದ್ರಿ? ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ಇದ್ರಿ? ಆ ಕಡೆ ಹೋಗಿ. ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ಇದ್ರಿ? ನಾವು ಅರ್ಜೆಂಟ್ ಅಲ್ಲಿ ಓಡೋದ್ರಲ್ಲ, ಏನೋ ಬಿಸಿ ಇರ್ತಾರೆ. ಫೇಸ್ಬುಕ್ ಓಪನ್ ಮಾಡಿ ನೋಡಿದ್ರೆ ಆನ್ಲೈನಲ್ಲಿ ಇದ್ದಾರೆ. ಸರಿ, ಏನು ಗೊತ್ತಾಗಲ್ಲ, ನಾನು ಹೊರಗಡೆ ಇರ್ತೀನಿ ಅಂತ ತಿಳ್ಕೊಂಡ್ರೆ ನಾವು ಬರೀ ಕೆಲಸನೇ ಮಾಡ್ತಿರ್ತೀವಿ, ಮೊಬೈಲ್ ನೋಡಕ್ಕಲ್ಲ ಅಂತ. ನೀವು ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದ್ದೀವಿ. ಸರಿ ಬಿಡಿ, ಆ ಥರ ಏನಿಲ್ಲ, ಫ್ರೀಯಾಗಿರ್ತಾರೆ. ಇವತ್ತು ನನ್ನ ಹೆಂಡತಿಗೆ ಬಟ್ಟೆ ಅವ್ಳು ಕೇಳಿದ್ದೆಲ್ಲ ಕೊಡಿಸ್ಬೇಕು, ದುಡ್ಡು ಕೊಡಿ ಕೊಡಿ. ಕೊಡಿ, ನಮಗೆ ಎಷ್ಟು ಕೊಡ್ತೀರಾ ಅಷ್ಟು. ನೀವು ಕೊಡ್ಸಿದ ದುಡ್ಡಲ್ಲಿ ನನ್ನ ಹೆಂಡತಿಗೆ ಏನೇನು ಬೇಕು ಎಲ್ಲ ಕೊಡಿಸ್ತೀನಿ. ಎಲ್ಲ 2,000 ಆಯ್ತು, ಅಲ್ಲಿ 200 ರೂಪಾಯಿ ತೋರಿಸ್ಬಿಟ್ಟು 2,000 ಅಂತೆ. 200 ರೂಪಾಯಿಗೆ ಯಾವ ಬಟ್ಟೆ ಕೊಡಿಸ್ಲಿ ನಾನು? ಓ, ಬರೀ ಬಾಯಲ್ಲಿ ಹೇಳ್ಬಿಟ್ರು ತಗ ಅಂತ ಕೊಡ್ತಾನೆ ಇಲ್ಲ. ಈಗ ಬರಲ್ಲ, ಅಕ್ಕಿಗಳು ಕರಿತಾ ಇದೆ, ಅಕ್ಕಿ ಹಾಕ್ಲಿ ಅಂತ. ಸರಿ ಹೋಗೋಣ ಅಲ್ವಾ? ಹೋಗ್ಬಿಟ್ಟು ಏನೇನು ಹೆಂಗಿತ್ತು ಅಂತ ಅಲ್ಲಿ ನೋಡಿ, ಅಕ್ಕಿ ಹಾಕ್ತಿದ್ದಾರೆ. ಅಕ್ಕಿ ಬರುತ್ತಾ ನೋಡೋಣ, ಬನ್ನಿ ಈ ಕಡೆ ನೋಡೋಣ. ಎಲ್ಲಿ ಬರ್ತಾ ನೋಡ್ತೀನಿ. ನಾನು ವೇಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಗುಂಚಲಕ್ಕಿ ಏನು ಇಷ್ಟ ಹತ್ರ ಬರ್ತೀಯಾ? ಗುಂಚಲಕ್ಕಿ ಅನ್ನೋದಲ್ವೇನಮ್ಮ? ಗುಂಚಲಕ್ಕಿ ಅನ್ನೋದು ಅವೆಲ್ಲ ಈ ಗೂಡಿಗೆ ಹೋಗಿದ್ದಾವೆ, ಎಲ್ಲ ಒಂದೈತೆ. ಅದೊಂದು ಸೌಂಡ್ ಮಾಡ್ತಿದ್ಯಾ? ಬಂತು ನೋಡಿ, ಅಲ್ಲಿ ಸೌಂಡ್ ಮಾಡಬೇಡಿ ಯಾರುವೆ. ವಿಡಿಯೋ ನೋಡ್ತಿರೋರು ಸೌಂಡ್ ಮಾಡಬೇಡಿ. ಓ, ಬಂದ್ವಲ್ಲ ಚೆನ್ನಾಗಿ. ಇಲ್ಲೇ ಬಂದ್ವಲ್ಲ. ಇನ್ನೂ ಜಾಸ್ತಿ ಬರ್ತವೆ, ಎಲ್ಲ ಗೂಡಿಗೆ ಹೋಗಿವೆ. ನೋಡಿ, ನಾವು ಗುಂಚಲಕ್ಕಿನೂ ಸಾಕಿದ್ದೀವಿ. ಬಂದವ ನೋಡಿ ಎಷ್ಟೊಂದು. ಅಲ್ಲಿ ದಾಳಿಂಬೆ ಗಿಡ ಇದೆಯಲ್ಲ, ಅದ್ರೊಳಗೆ ಅಲ್ಲಿರುತ್ತೆ. ಸರಿ, ಎಲ್ಲಿ ದುಡ್ಡೇ ಕೊಡ್ಲಿಲ್ಲ ನಮ್ಮಪ್ಪ, ಆದ್ರೂ ನಾನು ಎಂತಿಂಗ್ ನಾನು ಏನ್ ಬೇಕೆಲ್ಲ ಕೊಡಿಸ್ತೀನಿ. ಆಯ್ತು, ಕೊಡಿಸ್ಕವ. ಏನು ಫೋನ್ ಪೇ ಮಾಡ್ತೀರಾ? ಫೋನ್ ಪೇನಾ ಗೂಗಲ್ ಪೇನಾ? ಫಸ್ಟ್ ಸಿಲ್ವರ್ ಅದು ಫಸ್ಟ್ ನೋಡ್ಬೇಕು. ಸ್ಕ್ಯಾಮ್ ಏನು ಅಂತ ನೋಡೋಣ ಬಿಡಿ. ಸರಿ, ಅಲ್ಲಿ ಸಿಗೋಣ. ನೋಡ್ಬಿಟ್ಟು ಫ್ರೀ ಕೊಟ್ರೆ ಜಾಸ್ತಿ ತಗೋ. ಫ್ರೀಯಾಗಿ ಕೊಟ್ರೆ ಜಾಸ್ತಿ. ಒಂದು ಸಿಲ್ವರ್ ಐಡಲ್ಲು ಮತ್ತೆ ಒಂದು ಸ್ಟೇ ವೋಚರ್. ಸ್ಟೇ ವೋಚರ್ ಕೊಡ್ತಾರೆ ಅಂತ ನೋಡ್ಕೊಬರೋಣ ಏನಾಗುತ್ತೆ ಅಂತ. ಬಂದಿದ್ದೀವಿ ಇವಾಗ. ಅದೇನು ಸ್ಕ್ಯಾಮ ಏನೋ ಗೊತ್ತಾಗುತ್ತೆ. ನಡೀರಿ, ದುಡ್ಡು ಗಿಡ್ಡು ಅಂತ ಕೇಳಿದ್ರೆ ಓಡಿಸ್ತೀನಿ ಹಂಗೆ ಅವ್ರನ್ನೂ. ನಮಗೂ ಬೆಳಗ್ಗೆಯಿಂದ ಫೋನ್ ಮಾಡಿದ್ದಾರೆ, ಏನಾಗುತ್ತೆ ನೋಡ್ತೀನಿ. ಓ, ಅಲ್ಲೇ ಟ್ರಿಪ್ ಅಂತ ಹಾಕೊಂಡವ್ರಲ್ಲ, ಅದೇ ಇರಬೇಕು ನೋಡಿ. ಸಿಲ್ವರ್ ಐಡಲ್ ಕೊಟ್ಟರು. ಸೊ ಮೋಸ ಅಲ್ಲ, ಅವ್ರನ್ನ ಯಾರು ತೋರ್ಸಕ್ಕೆ ಹೋಗಲಿಲ್ಲ, ಅವ್ರೇನೋ ಪ್ರಮೋಷನ್ ಮಾಡ್ಕೋತಿದ್ದಾರೆ. ಇದನ್ನ ಓಕೆ, ಸ್ಟೇ ವೋಚರ್ ಇದನ್ನ ಕೊಟ್ಟಿದ್ದಾರೆ. ಗೋವಾ, ಮನಾಲಿ ಮತ್ತೆ ಕೊಡೈಕೆನಾಲ್. ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ನಮ್ದಂತೆ. ಏನಂದ್ರೆ ಅವರು ಕಿಲಾಡಿಗಳು ಸ್ಟೇ ಮಾತ್ರ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಫುಡ್ಡು ಎಕ್ಸ್ಪೆನ್ಸಿವ್ ಇದೆ ಅಂತ ಅವರೇ ಹೇಳಿದ್ರು. ಈ ಗಣೇಶ ಐಡಲ್ನ ಓಪನ್ ಮಾಡಿ ನೋಡೋಣ. ಈ ಗಣೇಶ ಐಡಲ್ನ ನಮ್ಮ ವಿಡಿಯೋಸ್ ನೋಡ್ತಾರಲ್ಲ, ಅವರಲ್ಲೇ ಒಬ್ರಿಗೆ ಕೊಡೋಣ ಆಯ್ತಾ? 1 ತಿಂಗಳು ನೋಡೋಣ ಕಂಟಿನ್ಯೂಸ್ ಆಗಿ ಯಾರು ನಮ್ಮ ವಿಡಿಯೋಸಿಗೆ ಕಮೆಂಟ್ ಆಗ್ತಿರ್ತಾರೆ ಅವರಿಗೆ ಈ ಐಡಲ್ನ ಸೆಂಡ್ ಮಾಡ್ಕೊಡೋಣ ಆಯ್ತಾ? ಸಿಲ್ವರ್ ಐಡಲ್ ಸಖತ್ತಾಗಿದೆಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಗಣಪತಿ ವಿಘ್ನ ವಿನಾಶಕ. ನಮ್ಮ ಕಡೆಯಿಂದ ಗಣೇಶ ನಿಮಗೆ 1 ತಿಂಗಳಲ್ಲಿ ನಮ್ಮ ವಿಡಿಯೋಸ್ಗಳಿಗೆ ಯಾರ್ದು ಕಂಟಿನ್ಯೂಸ್ ಆಗಿ ಕಮೆಂಟ್ ಬರ್ತಿರುತ್ತೆ ಅವರಿಗೆ ಈ ಗಣೇಶ ಐಡಲ್ನ ನಾವು ಕಳಿಸ್ಕೊಡ್ತೀವಿ. ಗಣಪತಿ ಹಬ್ಬದ ಮುಂಚೆನೆ ಕಳಿಸ್ಕೊಡ್ತೀವಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ನಿಮ್ಗೊಂದು ಗಿಫ್ಟ್ ಕೊಟ್ಟಂಗೆ ಆಗುತ್ತೆ. ಪುಟ್ಟ ಗಣಪ. ಸೊ ಇವತ್ತಿಂದ ಯಾರ್ಯಾರು ನಮ್ಮ ವಿಡಿಯೋಸ್ಗೆ ಅಂದರೆ ಲೆಂತಿ ವಿಡಿಯೋಸ್ಗೆ, ವ್ಲಾಗ್ಗೆ ಯಾರು ಕಂಟಿನ್ಯೂಸ್ ಆಗಿ ಕಮೆಂಟ್ ಆಗ್ತಿರ್ತೀರಾ ಅವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಓಕೆನಾ? ಈ ಗಣೇಶನ ಖಂಡಿತವಾಗ್ಲೂ ಟ್ರ್ಯಾಕ್ ಮಾಡಿರ್ತೀವಿ. ಅವರಿಗೆ ಈ ಬೆಳ್ಳಿ ಗಣೇಶನ ನಿಮ್ಮ ಮನೆಗೂ ಕೂಡ ಬರ್ಮಾಡ್ಕೊಳ್ಳಿ.
ಸೊ ನಾವು ಕಮೆಂಟಿಗೆಲ್ಲ ರಿಪ್ಲೈ ಕೊಡ್ತಿರ್ತೀವಿ, ತಲೆ ಕೆಡಿಸ್ಕೊಬೇಡಿ, ನಾವು ನೋಡ್ತಿರ್ತೀವಿ ಎಲ್ಲರ ಕಮೆಂಟು. ಸೊ ಈ ಹೋಟೆಲ್ಗೂ ಕೂಡ ಇಷ್ಟು ದಿನ ಹಾಸನಲ್ಲಿ ಇದ್ದೀವಿ, ಇದೇ ಫಸ್ಟು ಬಂದಿರೋದು ನಾವು. ಜಿವೆಲ್ ರಾಕ್ ಹಾಂ ನೋಡಿ ಈ ಥರ ಇದೆ. ತುಂಬಾ ಹಳೆ ಹೋಟೆಲ್ ಇದು. ಇಲ್ಲಿ ಎಂಗೇಜ್ಮೆಂಟ್ ಎಲ್ಲ ಆಗ್ತಾ ಇರತ್ತೆ. ಇಲ್ಲಿ ಮೇಲೇನೋ ಪಾರ್ಟಿ ಹಾಲ್ ಇದೆ ಅನ್ಸುತ್ತೆ. ಪಾರ್ಟಿ ಹಾಲ್ ಇದೆ. ಸೊ ಇಲ್ಲಿಂದ ನನ್ನ ಹೆಂಡತಿಗೆ ಪಾಪ ಬಟ್ಟೆಗಳನ್ನೆಲ್ಲ ಕೇಳಿದ್ಲು, ಅದನ್ನೆಲ್ಲ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕು. ಹಾಂ ಇವತ್ತೇನಾ? ಇವತ್ತೇ. ಇನ್ನೇನು ಮತ್ತೆ ಕರ್ಕೊ ಬರ್ತಿರ್ತಾನೆ ನಿನ್ನೆ. ಸರಿ ಬನ್ನಿ. ಈ ಡ್ರೆಸ್ಸಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಿದ್ಯಾ? ಹೌದಾ? ಎಸ್, ತಡಿ ನೀಟಾಗಿ ತೆಗಿತೀನಿ ನೋಡಿ. ಹಾಂ, ಮುದ್ದಾಗಿ ಕಾಣಿಸ್ತಾ ಇದೆಯಾ? ಹತ್ರದಿಂದ ಬಂದು ತೋರಿಸ್ತೀನಿ. ಹಾಂ, ಚೆನ್ನಾಗಿ ಕಾಣಿಸ್ತಿದ್ಯಾ? ಅದು ಯಾವುದೋ ಗ್ಲೋ ಬರ್ತಿದೆ ನಿನ್ನ ಫೇಸಲ್ಲಿ. ಯಾವ ಗ್ಲೋ? ಯಾವ ಗ್ಲೋ? ಫೌಂಡೇಶನ್ ಗ್ಲೋ. ಕವರಾ? ಇವಾಗ ಇಡ್ಕೋತೀವಿ. ಥ್ಯಾಂಕ್ಸ್ ಅಣ್ಣ, ಬರ್ತೀವಿ. ಥ್ಯಾಂಕ್ ಯು. ಹೋಗಿ ಬರ್ತೀವಿ. ಹುಷಾರು. ಕೊಡ್ಲಿಪೇಟೆಯಿಂದ ನಮ್ಮ ವಿಡಿಯೋಸ್ ನೋಡೋರು ಒಬ್ರು ಸಿಕ್ತರು. ಹೋಗ್ತಾ ಇರ್ಬೇಕಿದ್ರೆ ಅವ್ರ ಊರಿಗೆ ಕರೀತಾ ಇದ್ರು. ಸೊ ಈ ಪುಟಾಣಿನ ತೋರ್ಸೋಣ ಅಂತ ಮತ್ತೆ ಕ್ಯಾಮ್ರಾ ಓಪನ್ ಮಾಡಿದೆ. ಇವಾಗ ಮಾತಾಡು, ನೀನು ವಿಡಿಯೋದಲ್ಲಿ ಬರ್ತಿದ್ಯಾ? ನಾನು ಇಟ್ಕೋತೀನಿ ನಿನ್ಗೋಸ್ಕರ. ಹೇಳು ಎಲ್ಲಾರ್ನು. ಅಲ್ಲಿ ನೋಡು, ಕ್ಯಾಮ್ರಾ ನೋಡು. ಎಲ್ರಿಗೂ ಹಾಯ್ ಅನ್ನು. ನಮಸ್ಕಾರ. ಕೊಡ್ಲಿಪೇಟೆಗೆ ಬರ್ಬೇಕು. ಅಯ್ಯೋ, ಜೋರಾಗಿ ಹೇಳ್ಬೇಕು ನೀನು. ಕೊಡ್ಲಿಪೇಟೆಲ್ ಮಳೆ ಅಂತೆ. ಹೌದಾ? ಬರೋದ್ ಬೇಡವಾ ಕೊಡ್ಲಿಪೇಟೆಗೆ? ಹಂಗಾದ್ರೆ ನಿಮ್ ಬೇಕ್ರಿಗೆ ಬರೋದ್ ಬೇಡ್ವಾ? ಅದು ತಿನ್ನೋದಲ್ಲ, ಅದು ಮೈಕು. ಹಿಡ್ಕೋತೀಯ ನೀನೆ? ಮೈಕು ಹಿಡ್ಕೋ, ನೀಟಾಗಿ ಹಿಡ್ಕೋ. ಇಲ್ಲಿ ಹಿಡ್ಕೋ. ಇಲ್ಲಿ. ಇವರು ನಮ್ಮ ತರನೇ ಸಿಲ್ವರ್ ಇಸ್ಕೊಳಕ್ ಬಂದಿದ್ದಾರೆ. ಯಾವ ಕಾರ್ ತಗೊಂಡಿದ್ರಿ ಸರ್ ನೀವು? ನಿಸಾನ್ ಮ್ಯಾಗ್ನೆಟ್. ಓಕೆ, ಎಲ್ಲರಿಗೂ ಕರೆದ್ಬಿಟ್ಟಿದ್ದಾರೆ. ಬಾ, ನಮ್ಮೂರಿಗೆ ಕರ್ಕೊಂಡು ಹೋಗೋಣ. ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಾಳೆ ಬೇಡ, ಇವತ್ತೇ ಬಾ. ಇದು ಹೆಂಗ್ ಹಿಡ್ಕೊಳ್ಳೋದು? ಇವತ್ತೇ ಬರ್ಬೇಕು ನೀನು. ಇಲ್ಲ, ವಾಯ್ಸು ಇದಾಗುತ್ತೆ. ಇವತ್ತೇ ಬರ್ಬೇಕು. ನಂಗೆ ಈ ಸರ ಚೆನ್ನಾಗಿದೆ, ಕೊಡ್ತೀಯಾ? ನೋಡು, ನನ್ ಕತ್ತಲ್ಲಿ ಏನೂ ಇಲ್ಲ. ಸರ ಕೊಡು. ಹಂಗ ನಾ ನಿಮ್ ಮನೆಗೆ ಬರಲ್ಲ. ಅಮ್ಮನ್ ಕೇಳ್ತೀನಿ, ಪರವಾಗಿಲ್ಲ. ಅಮ್ಮ ಕೊಡು ಅಂದ್ರೆ ಕೊಡ್ತೀಯಾ? ಹಾ, ಅಮ್ಮ ಹೇಳಿ ಒಂದ್ಸಲ. ಕೊಡ್ಬೇಕಂತೆ ಬಂಗಾರಿ. ಬಿಚ್ಕೊಡು ಬಂಗಾರಿ. ನಂಗೆ ಬಿಚ್ಕೊಡು. ಇಲ್ಲ ಗೊತ್ತಾಯ್ತು ಅವಳಿಗೆ. ನಮ್ ಬೇಕ್ರಿ ಇದೆ. ಎಲ್ಲಿದೆ ಕೊಡ್ಲಿಪೇಟೆಯಲ್ಲಿ ಬೇಕ್ರಿ ನಿಮ್ದು? ಹೆಸರೇನು ಬೇಕ್ರಿದು? SLJ ಅಯ್ಯಂಗಾರ್ ಬೇಕ್ರಿ. ಕೊಡ್ಲಿಪೇಟೆಗೆ ಹೋದಾಗ ಈ ಪುಟಾಣಿ ನೋಡಕ್ಕಾದ್ರೂ ಹೋಗಿ. ಏನ್ ಸ್ಪೆಷಲ್ ನಿಮ್ ಬೇಕ್ರಿನಲ್ಲಿ? ಕ್ಯಾಪ್ಸಿಕಮ್ ಪಪ್ಸ್, ದಿಲ್ಪಸನ್ನು. ಅವಳಿಗೆ ಏನು ಇಲ್ಲ, ಈ ಮೈಕ್ ಬೇಕು ಅಷ್ಟೇ. ಅದು ಮೈಕ್ ಮಾತಾಡೋದು ಅಷ್ಟೇ. ಇದು ಏನು ಇಲ್ಲ. ಸರಿ, ಸಿಗ್ತೀವಿ ನೆಕ್ಸ್ಟ್. ನನ್ನ ಹೆಂಡತಿಗೆ ಬಟ್ಟೆ ಕೊಡ್ಸೋಣ ಅಂತ ಬಂದ್ರೆ ಅವಳು ನನಗೆ ಕೊಡಿಸ್ತಾ ಇದ್ದಾಳೆ. ಓ, ಇಲ್ಲೇ ಕಾಣಿಸ್ತೀನಾ? ಸೊ ಈ ಥರ ಕಾಣಿಸ್ತಿದೆ. ನಾನು ನಿನಗೆ ಕೊಡಿಸ್ತೀನಿ ಅಂದಿದ್ದು. ಇಲ್ಲಿ ಹಾಸನ್ ಟ್ರೆಂಡ್ಸಿಗೆ ಬಂದಾಗ ಇವ್ರ ಹತ್ರ ಬನ್ನಿ, ಡಿಸ್ಕೌಂಟ್ ಹಾಕಿ ಕೊಡ್ತಾರೆ. ಚೆನ್ನಾಗಿದೆ, ದುಡ್ಡು ಕೂಡ ಚೆನ್ನಾಗಿದೆ. 2000, 50% ಹೋದರೆ 1000 ರೂಪಾಯಿ. ಗೊತ್ತಿರಲಿಲ್ಲ. ಸರಿ, ನನ್ನನ್ನು ತೋರಿಸ್ಕೋತೀನಿ ನಾನು. ಹಾಯ್. ನನ್ನ ಹೆಂಡತಿಗೆ ಸ್ಲಿಪ್ಪರ್ ಬೇಕಂತೆ. ಆಗಲೇ 1 hour ಆಯಿತು ಹುಡ್ಕಕ್ಕಿಡ್ತಿ. ಏನು ಗೊತ್ತಾ? ಪರ್ಸಲ್ಲಿ ಬಿಟ್ಟು ಬಂದಿದ್ದೀರಾ? ಅಲ್ಲಿ ಇಟ್ಟು ಬಂದೆ ಅಂತ ಹೇಳಿದೆ ನಿಮಗೆ. ಹಾಂ, ಹೇಳಿದೆ ನಿಮಗೆ. ಹೇಳು. ನನಗೆ ಸ್ಲಿಪ್ಪರ್ ಇಷ್ಟ ಆಯಿತು. ಇದಕ್ಕಿಂತ ಅದೇ ಚೆನ್ನಾಗಿದೆ. ಅಲ್ಲ, ಅದನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಡು. ಲೈಟಿಗೆ ಮ್ಯಾಚ್ ಆಗಕ್ಕೆ ಅದೆರಡು ಫ್ಲಾಟ್ ಆಗಿಬಿಡುತ್ತೆ ತಗೊಂಡ್ರೆ. ಹೌದಾ? ಎಷ್ಟಿದೆ? ಸೀರೆ ಎಲ್ಲ ಇದ್ರ ಪ್ರೈಸ್ ಓಕೆ. ಪ್ರೈಸ್ ಇಲ್ಲ, ಅದೇ ಲಾಸ್ಟ್ ಪ್ರೈಸ್. ಇವೆರಡೇ ಲಾಸ್ಟ್ ಪ್ರೈಸ್ ಅಂತೆ. ಇದು ಆಫರ್ ಹೋಗಿ ಇದು ಒರಿಜಿನಲ್ ಪ್ರೈಸು 2595. ಹಾಂ, ಆನ್ಲೈನಲ್ಲಿ ಬುಕ್ ಮಾಡ್ಕೊಬಿಡು. ಆನ್ಲೈನಲ್ಲಿ ಇವ್ರದ್ದೇ ಇರುತ್ತಲ್ಲ, ಫೋಟೋ ತಗೋ, ಆನ್ಲೈನಲ್ಲಿ ಬುಕ್ ಮಾಡು ಅಷ್ಟೇ. ಅದು ಬಂದೇ ತಗೊಳ್ಳಂಗಂದ್ರೆ. ಬಟ್ ಇದು ಚೆನ್ನಾಗಿದೆಯಾ? ಇದು ಒಂದೇ ಆಗುತ್ತಲ್ಲ? ಅದು ಹೋಗಿದ್ಯಲ್ಲ ನೀನು ಸ್ಲಿಪ್ಪರ್ ಆಲ್ರೆಡಿ. ಆ ಸ್ಲಿಪ್ಪರ್ ತೊಗೊಂಡು 1 ವರ್ಷ ಆಯಿತು. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಡಿ. ನೋಡಿ, ನಾನು ಹೆಂಡತಿಗೆ ಏನೇನೋ ಕೊಡ್ಸೋಣ ಅಂತ ಬಂದೆ. ಅವ್ರ ಸೈಜೇ ಕಾಣಿಸ್ತಿಲ್ವಂತ. ನಮ್ಮ ಸೈಜೇ ಸಿಕ್ಕಲ್ಲ. ನನ್ನ ಕಾಲು ಎಷ್ಟು ಬೈ 150 ಆಫರ್, 50%, ಬೈ 2 60% ಇದೆ ಟ್ರೆಂಡ್ಸಲ್ಲಿ. ಹಾಂ, 450 ಅಂತ ಈ ಶೂಸ್ ಎಲ್ಲ. ಬ್ಯಾಗಿಗೂ 50%. ಎಷ್ಟು ಚೆನ್ನಾಗಿದೆ ನೋಡು, ಪೈಂಟ್ ಹೊಡೆದಿರಂಗೆ. ಇದು ಯಾವುದಿದು ಹೊಸ ಥರ ಡಿಸೈನು? ದುಡ್ಡು ಚೆನ್ನಾಗಿದೆ ನೋಡಿ. ಈ ಥರ ಯಾರಾದರೂ ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಥರ ಪ್ಲೇನ್ ಇರೋದು ಎಲ್ಲಿ
ಯಾವುದೋ ಅದು ಚಿಕ್ಕಪೇಟೆನಲ್ಲಿ ತಗೊಬಂದ್ಬಿಡಿ. ಚಿಕ್ಕಪೇಟೆ ಮಕ್ಳು ಕೈಲಿ ಕೊಟ್ಬಿಡಿ, ಪೇಂಟ್ ಮಾಡಿಬಿಡ್ತಾರೆ. ಹಳೆ ಬ್ಯಾಗು ಹಾಂ, ಬೋರ್ ಆಗಿದ್ರೆ ಪೇಂಟ್ ಹಾಕಿ ಪೇಂಟ್ ಹಾಕಿ ಈ ಥರ 3,500ಕ್ಕೆ ಮಾರ್ಬೋದು. ನೋಡಿ ಇವೆರಡು 3,500, 850. ನನ್ನ ಐಟಮ್ಸ್ ಎಲ್ಲ ಹಿಡಿದು ಹೋಗಲ್ಲ ಬಿಡಿ. ಇದೇ ಚೆನ್ನಾಗಿದೆ ಡಿಫ್ರೆಂಟಾಗಿ. ಇಲ್ಲಿ ಇದಕ್ಕೊಂದು ಪೇಂಟ್ ಮಾಡಿಬಿಟ್ಟು ಅವ್ರು ನೋಡಿ, ಇದು ಎಷ್ಟಿರ್ಬೋದು ತೆಗಿ? ಬೇಕಿತ್ತಲ್ವ ಈ ಥರ ದೊಡ್ಡ ಬ್ಯಾಗೊಂದು? ಓ 4,000 ಅಷ್ಟೇ. ಇಲ್ಲ ಒಂದು ನಿಮಿಷ, 50% ಅದೇ 2,000 ಆದ್ರೂ ಇದು ಬ್ರ್ಯಾಂಡೆಡಾ? ಹಾಂ, ಬ್ರ್ಯಾಂಡೆಡ್ ಆಗು ಈ ಥರ ಪೇಂಟ್ ಹೊಡೆದವ್ರ? ನಚಿಕೆ ಆಗಲ್ಲ. ಬರ್ತಾರಲ್ಲ ಹುಡುಗಿರು ಅಂತ. ಇವಳು ಎಂಥವಳು ಅಂದರೆ ಪರ್ಸ್ ಇಟ್ಬಿಟ್ಟು ಬಂದ್ಬಿಟ್ಟವಳೆ. ಈ ಬ್ಯಾಗ್ಗಳು ಕೂಡ ಚೆನ್ನಾಗಿದೆಯಲ್ಲ ಆ ಬ್ಯಾಗ್ಗಿಂತ. ತಗೋಬಾ. ಸೊ ನಾನು ಹೇಳಿದ್ನಲ್ಲ, ನೀವು ಅಲ್ಲಿ ತನಕ ಈ ಟ್ರಿಕ್ನ ಯೂಸ್ ಮಾಡಿ ಮಕ್ಳಿಗೆ ಒಂದು ಬ್ಯಾಗ್ ಕೊಟ್ಬಿಟ್ಟು ಈ ಥರ ಪೇಂಟ್ ಮಾಡಿಸ್ಬಿಡಿ, ಒಳ್ಳೆ ದುಡ್ಡು ಮಾಡ್ಬೋದು. ಈ ಫೈನಲಿ ಈ 2 ಸ್ಲಿಪ್ಪರ್ನ ಸೆಲೆಕ್ಟ್ ಮಾಡವ್ರೆ. ನನಗೆ ಈ ಬ್ಯಾಗ್ ಸಖತ್ ಇಷ್ಟ ಆಗಿದೆ. ಈ ಬ್ಯಾಗ್ ನೋಡಿ, ನಿಮಗೂ ಇಷ್ಟ ಆಯಿತಾ? ಜಸ್ಟ್ 3,700, ಫ್ಲ್ಯಾಟ್ 50% ಇದೆ. ನನಗೇನು ಇದರೊಳಗೆ ಈ ಥರ ಒಂದು ಪರ್ಸ್ ಬರುತ್ತೆ. ಹಿಡ್ಕೊ, ಇಲ್ಲಿ ನಾನು ತೋರಿಸ್ಬೇಕಿದ್ದು ಬ್ಯಾಗು ಚೆನ್ನಾಗಿದೆ. ಈ ಥರ ಒಂದು ಪರ್ಸ್ ಬರುತ್ತೆ, ಮತ್ತು ಹಾಂ ಹಿಂಗೆ ಹಾಕೊಳ್ಳೋಕ್ಕೆ ಚೆನ್ನಾಗಿತ್ತು, ತಗೋತಿಲ್ಲ. ಇವೆರಡು ಸ್ಲಿಪ್ಪರ್ನ ಫೈನಲೈಸ್ ಮಾಡಿಬಿಟ್ಟಿದ್ದಾರೆ. ಇದರಿಂದಲ್ಲಿ ಇದು ಈ ಬ್ಯಾಗು ಚೆನ್ನಾಗಿದೆ. ಓಕೆ, ಇವೆರಡು ಸ್ಲಿಪ್ಪರ್ನ ಫೈನಲ್ ಮಾಡಿದ್ದಾರೆ. ಈ ಬ್ಯಾಗ್ ಚೆನ್ನಾಗಿದೆ, ತಗೋತಾ ಇಲ್ಲ ಇವಳು. ನಾನೇನು ಮಾಡೋಕ್ಕಾಗಲ್ಲ. ನಾನು ಹೆಂಡ್ತಿ ನನ್ನ ದುಡ್ಡನ್ನ ಉಳಿಸ್ತಾ ಇದ್ದಾಳೆ. ಚೆನ್ನಾಗಿದೆ, ನಿನಗೆ ಬೇಕು ಅಂದರೆ ತಗೋ. ಸರಿ, ನೋಡ್ಬಿಟ್ಟು ಡಿಸೈನ್ ಮಾಡು. ನಾವು ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ಸಿಗ್ತೀವಿ, ಇವ್ರು ತೊಗೊಂಡ್ರೋ ಇಲ್ವೋ ಅಂತ. ಸರಿ ಮೇಡಮ್, ಆಯಿತು. ನಿಮ್ಮ ಇಷ್ಟವೇ ನಮ್ಮ ಇಷ್ಟ. ಎಷ್ಟು ಶಾಪಿಂಗ್ ಮಾಡಿದ್ದಾರೆ. ಅಪ್ಪ ಅಮ್ಮಂಗೆ ಅವರಿಬ್ರು ಒಂದ್ಸತಿ ಶಾಪಿಂಗಿಗೆ ಕರ್ಕೊಂಡು ಹೋಗ್ಬೇಕು. ಏನಂತೀಯ? ಹೌದು, ಕರ್ಕೊಬರೋಣ. ಇದೊಂದು 4 ದಿನ ಬಿಟ್ಬಿಟ್ಟು ಕರ್ಕೊಬರೋಣ. ಹಾಂ, ಆಫರ್ ಇರುತ್ತಂತೆ, ಅವಾಗ ಕರ್ಕೊಬರೋಣ. ಇದೇ ನಮ್ಮ ಗಾಡಿ. ಓಲಾ ತುಂಬ ಜನ ಕಂಪ್ಲೇಂಟ್ಸ್ ಹೇಳ್ತಾರಪ್ಪ. ನಾವು 3 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ, ನಮ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸೇ ಬಂದಿಲ್ಲ. ಆಮೇಲೆ ಅಲ್ವಾ ಅಷ್ಟು ಅಂದ್ಬಿಡುತ್ತೆ. ಏನಕ್ಕೆ ಗೊತ್ತಾ ಕಂಪ್ಲೇಂಟ್ಸ್ ಬಂದಿಲ್ಲ? ನಮ್ಮ ಅಪ್ಪ ಅಷ್ಟು ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸರಿ, ನೋಡಿ ನಮ್ದು ಎಷ್ಟು 30,000 ಓಡಿದೆ. ಸರಿ, ಮನೆಗೆ ಹೋಗಿ ಸಿಗೋಣ. ಪಾತ್ರೆ ಅಲ್ಲೇ ಇದ್ದಾವೆ, ತೊಳ್ಕೊಂಡಿಲ್ಲ. ನಮ್ಮಪ್ಪ ಈ ಬನ್ನಿನ ಬಿಡೋಕ್ಕಿಲ್ಲ. ಗೋಬಿ ಮಂಜೂರಿ ತಂದಿದ್ದು ನಮ್ಮ ಅಪ್ಪನ ಆಫೀಸಲ್ಲಿ ಎಲ್ಲರೂ ಕೂಡ ಕೊಡ್ತಾರೆ. ಗೋಬಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಗೋಬಿ ತರೋದನ್ನ ಕಾಯ್ತಾ ಇದ್ದೋ. ಒಂದೊಂದು ಗೋಬಿನೇ ಎಷ್ಟೊಂದು ನಿಮಿಷ ತಿಂತಿದ್ದೋ, ಎಲ್ಲಿ ಖಾಲಿ ಆಗ್ಬಿಡುತ್ತೆ ಬೇಗ ಅಂತ. ಹಾಂ ಅಲ್ವಾ? ನಮ್ಮಮ್ಮ ಅವಾಗ ಕೊಡ್ತಿತ್ತು, ನಮ್ಮ ಅಮ್ಮನ ನೋಡ್ತಿದ್ದೆ ಗೋಬಿ ಕೊಡಿ ಅಂತ. ಅವಾಗ ಅವರೇ ಅರ್ಥ ಮಾಡ್ಕೊಂಡು ಕೊಟ್ಬಿಡೋರು. ನಾನೇನ್ ಮಾಡ್ತಿದ್ದೆ ಗೊತ್ತಾ? ಬೇಗ ತಿನ್ಕೊಬಿಡೋದು. ಅವಳೇನು ತಿನ್ನಲ್ಲ, ಅವಳಿಗೆ ಯಾಕೆ ಹಾಕ್ತೀಯ ಬಿಡು. ಜಾಸ್ತಿ ತಂದಿದ್ದೀನ. ಆಫೀಸಲ್ಲಿ ತೆಂಗಿನಕಾಯಿ ಸಿಕ್ಕೈತೆ. ನೀವು ಯಾವಾಗಲೂ ಈ ಥರ ಹೆಲ್ತಿ ಫುಡ್ ತಿನ್ನಿ, ಈ ಥರ ತಿನ್ಬೇಡಿ. ನಾನೊಂದು ತಗೊಬಂದಿರೋದು. ತಗೊಳ್ಳಿ. ಇವಾಗ ಎಷ್ಟಾಗಿದೆ ಗೋಬಿ ರೇಟು? ಗೋಬಿ ಒಂದು ಪ್ಲೇಟು 60 ರೂಪಾಯಿ ಇರಬೇಕು. ಮತ್ತೊಂದಿನೂ ತಂದೆ ಇಲ್ಲ, ಅದೇಂಗೆ ಗೊತ್ತು ನಿಮಗೆ? ಯಾಕೆ ನಾವು ಮೊದಲು ತರ್ತಾ ಇರಲಿಲ್ವಾ? ಮೊದಲು ತರ್ತಿದ್ರಿ. 40 ರೂಪಾಯಿ. ಹಾಂ ಹಾಂ, 40 ರೂಪಾಯಿ. ಇವಾಗ 40 ರೂಪಾಯಿ. ನೀವೇ ಒಂದು ಗೋಬಿ ಅಂಗಡಿ ಇಟ್ಬಿಡಿ. ಇಡ್ತೀನಿ ಈಗ ಇಡ್ತಾ ಇದ್ದೀನಿ ನೋಡಿ ಒಟ್ಟಿಗೆ. ಚೆನ್ನಾಗೈತಾ? ನಮ್ಮಮ್ಮ ಯಾವಾಗ ಗೋಬಿ ತಂದ್ರೂ ಇಷ್ಟ ಆಗಲ್ಲ. ಇವಾಗ ತಿಂದ್ಬಿಟ್ಟು ನೀ ಕರೆಕ್ಟಾಗಿ ಹೇಳು ಗೋಬಿ ಹೆಂಗೈತೆ ಅಂತ. ನಾನೇ ಕೊಡ್ತೀನಿ ತಡ್ರಿ. ಹಾಂ, ನಮ್ಮ ಮಿಸ್ಸಸ್ಸಿಗೆ. ತಗೊಳ್ಳಿಯಮ್ಮ. ಚೆನ್ನಾಗಿದ್ಯಾ ಪ್ರೀತಿ? ನೋಡಿ ನೀವು ತಿನ್ನಿ. ಅವಳಿಗೆ ಕ್ಯಾಮ್ರಾದಲ್ಲಿ ತಿನ್ಸ ಎಲ್ಲ ಮಾತ್ರ ಗೊತ್ತಿಲ್ದಂಗೆ ತಿನ್ನಿಸ್ಬಿಟ್ಟು ಅವ್ರಿಗೆ ಆ್ಯಪ್. ಅವ್ರೇನಂದರೆ ಇವಾಗ ಸಪ್ರೇಟ್ ಗೋಬಿ ಕೊಡ್ತಾರೆ, ಮಸಾಲೆನೂ ಕೊಡ್ತಾರಂತೆ.
ಇಲ್ಲೇ ಬಿಸಿ ಮಾಡ್ಕೊಳ್ಳೋದಿದ್ರೆ ಬಿಸಿ ಮಾಡ್ಕೋಬೋದು ನಾವು, ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಹಂಗೆ ತಗೋಬರ್ತೀನಿ, ಅವಾಗ ಕ್ರಿಸ್ಪಿ ಹಂಗೆ ಉಳ್ಕೊಳ್ಳುತ್ತೆ. ಟ್ರೈ ಮಾಡ್ಬೋದು. ಸರಿ, ಇದಾಗಿತ್ತು. ತೋರ್ಸಲ್ವಾ? ಹ್ಞೂ, ಹಂಗಂತ ಬೆಳ್ಳಿ ಮೂರ್ತಿ ಕೊಟ್ಟಿದ್ದಾರೆ ಬನ್ನಿ. ಇಲ್ಲೇ ಇದೆ ಬಂದೆ ನಾನೇ ತರ್ತೀನಿ. ಯಾರೋ ಅದೇ ಕಾರ್ ತಗೊಂಡಿರೋರಿಗೆಲ್ಲ ಹೊಸ್ದಾಗಿ ಯಾರು ತಗೊಂಡಿರ್ತಾರೆ ಅವರಿಗೆ ಇದನ್ನು ನಮ್ಮ ವೀಡಿಯೋಸ್ ನೋಡ್ತಾರಲ್ಲ, ಗಣಪತಿ ಹಬ್ಬದ ಮುಂಚೆ ಯಾರು ರೆಗ್ಯುಲರಾಗಿ ಕಮೆಂಟ್ ಆಗ್ತಿರ್ತಾರೆ ಅವ್ರ ಮನೆಗೆ ಕಳಿಸ್ಕೊಡೋಣ ಅಂತ ಬೆಳ್ಳಿ ಗಣಪತಿನ. ಇಲ್ಲೆಲ್ಲ ನಿಂತು ಬೆಳ್ಳಿ ಗಣಪತಿನ ತೆಗಿರಿ. ನೀವೇ ತೆಗ್ಬಿಡಿ. ಯಾರು ಕೊಟ್ಟರೆ ಕಾರ್ನವ್ರ? ಅಂದರೆ ಯಾರು ಅಲ್ಲಿಂದ ಕಾಂಟ್ಯಾಕ್ಟ್ ತಗೊಂಡು ಅಲ್ಲಿ ಅನ್ಸಿದಾರ ಅನಿಸಿಲ್ಲ ತೆಗಿಬೋದು. ಇದನ್ನು ನಾನು ಆವಾಗಲೇ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕೂಡ ಇದನ್ನು ನಿಮ್ಮ ಮನೆಗೆ ಬೆಳ್ಳಿ ಗಣಪತಿನ ನಿಮ್ಮ ಮನೆಗೆ ಕರೆಸ್ಕೋಬೋದು. ಗಣೇಶ ಹಬ್ಬಕ್ಕೆ ಮುಂಚೆ ಗೌರಿ ಗಣೇಶ ಹಬ್ಬದ ಮುಂಚೆ ನಾವು ಡೈಲಿ ಲಾಗ್ಸ್ ಮಾಡ್ತಿದ್ದೀವಲ್ಲ, ಇವಾಗ ಯಾರು ಕಮೆಂಟ್ ಆಗ್ತಾ ಇರ್ತೀರಾ, ಕಂಟಿನ್ಯೂಸ್ ಆಗಿ ಯಾರು ಕಮೆಂಟ್ ಹಾಕಿರ್ತೀರಾ ಅವರಲ್ಲಿ ಒಬ್ಬರಿಗೆ ನಾವೇ ಸೆಲೆಕ್ಟ್ ಮಾಡಿ ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಗಣೇಶವನ್ನ ಕಾಯಿ ಕಡುಬು ತಿಂದ ಎಲ್ಲರೂ ಹಾಕಿರ್ತಾರೆ. ಇಲ್ಲ, ಕಂಟಿನ್ಯೂಸ್ ಆಗಿ ಯಾರು ಹಾಕಿರ್ತಾರೆ ಇಲ್ಲಿ ಬಿಡ್ದಂಗೆ ಯಾರು ಹಾಕಿರ್ತಾರೆ ಅವರಿಗೆ. ಸೆಲೆಕ್ಟ್ ಮಾಡೋದು. ಬರೀ ಲೆಂತಿ ವಿಡಿಯೋಗೆ ಎಲ್ಲ ವಿಡಿಯೋಸ್ಗೂ ಅಲ್ಲ, ಯಾರಿಗೆ ಗಣಪತಿ ಮನೆಗೆ ಹೋಗ್ಬೇಕು ಅನ್ನೋದು ಇರುತ್ತೋ ಅವ್ರ ಮನೆ. ಖಂಡಿತವಾಗ್ಲೂ ಅದು ಅವ್ರ ಮನೆಗೆ ಸೇರುತ್ತೆ. ಇದು ನಮಗೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಇದನ್ನ ಇದು ನನಗೆ. ನಿಮ್ಮಲ್ಲೇ ಯಾರಿಗಾದ್ರೂ ಒಬ್ರಿಗೆ ಕೊಡೋಣ ಅಂತ ಆಸೆ ಅಷ್ಟೇ. ಅವರಲ್ಲೇ ಹೇಳಿದ್ರು ಹೀಗೆ ಕೊಡ್ಬೇಕು ಯಾರಿಗಾದ್ರು ಅಂತ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಗಣಪತಿ ಆಶೀರ್ವಾದ ಎಲ್ರ ಮೇಲೂ ಇರ್ಲಿ. ಹಾಂ.